ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೌಶಿತಾ ಬೈಮನ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾನು ಮಾಡೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೈಟ್ ಸಾಂಬಾರಿಗೆ ಇವಾಗಲೇ ಕಾಳನ್ನು ನೆನೆಸಿಡ್ತಾ ಇದ್ದೀನಿ. ಹಾಗೆಯೇ ತರಕಾರಿನೂ ಎಲ್ಲನೂ ಇವಾಗಲೇ ಕಟ್ ಮಾಡಿ ಇಟ್ಬಿಡ್ತೀನಿ. ಯಾಕೆಂತ ಹೇಳಿದ್ರೆ ಈವ್ನಿಂಗ್ ಟೈಮ್ ಪಾಪು ಸ್ವಲ್ಪ ಗಲಾಟೆ ಏನಾದರೂ ಮಾಡಿದ್ರೆ ಆಮೇಲೆ ಅಡುಗೆ ಎಲ್ಲ ಮಾಡೋದಕ್ಕಾಗಲ್ಲ ಅಲ್ವಾ, ಅದರಿಂದ ಸೊ ತರಕಾರಿ ಎಲ್ಲ ಮನೆಯಲ್ಲೇ ತಂದಿರೋದಿತ್ತು. ಬದನೆಕಾಯಿ ಮತ್ತು ಬೀನ್ಸ್ ಒಂದೆರಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕ್ಯಾರೆಟ್, ಆಲೂಗೆಡ್ಡೆ ಮತ್ತು ಕಾಬೂಲ್ ಕಡಲೆಕಾಳು ಇದನ್ನು ಹಾಕಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸಲ್ಲಿ ತರಕಾರಿ ಸಾಂಬಾರು ಮಾಡ್ತಾ ಇರೋದು. ಎಲ್ಲ ಎರಡೆರಡು ಇತ್ತು ಅಷ್ಟೇ, ಅದರಿಂದ ಅದನ್ನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಆಗ ಹೋಗಿಬಿಟ್ಟು ತರೋದಕ್ಕೆಲ್ಲ ಆಗಲ್ಲ ಅಲ್ವಾ, ಪಾಪು ಹತ್ರ ಯಾರಾದರೂ ಇರಬೇಕಲ್ವ. ಸೊ ಏನಿದೆ ಅದರಲ್ಲೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ರೈಸ್ ಮಾಡಿಡೋಣ ಅಂತ, ಏನು ಊಟ ಟೈಮ್ ಆಗಿದೆ ಅಲ್ವಾ, ಸೊ ರೈಸ್ನ ಮಾಡೋದಕ್ಕೆ ಅಂತ ಇಡ್ತಾ ಇದ್ದೆ. ಬರುವಾಗ ಅಮ್ಮ ಎಳ್ಳು ಮೆಂತೆ ಕೊಟ್ಟು ಕಳಿಸಿದ್ರು. ಅದನ್ನು ಸ್ವಲ್ಪ ಹಾಗೆ ಬಿಸಿ ಮಾಡಿಬಿಟ್ಟು ಇಟ್ಟಿದ್ದೆ. ಯಾಕೆಂತೇಳಿದ್ರೆ ತುಪ್ಪ ಎಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ಬಿಸಿ ಮಾಡಿಟ್ರೆ ಚೆನ್ನಾಗಿರುತ್ತೆ, ತುಂಬ ದಿನ ಇರುತ್ತೆ ಅಂತ. ಸೊ ಬಿಸಿ ಮಾಡಿ ಎಲ್ಲ ಆರಿತು, ಅದನ್ನ ಒಂದು ಡಬ್ಬಕ್ಕೆ ಹಾಗೆ ಸ್ಟೋರ್ ಮಾಡಿಡೋಣ ಅಂತ ಹಾಕಿಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಪಾಪುಗೆ ಆ್ಯಪಲ್ ಪ್ಯೂರಿ ನಾನು ಆಫ್ಟರ್ನೂನ್ ಕೊಡ್ತೀನಿ. ಸೊ ಆ್ಯಪಲ್ ಪ್ಯೂರಿನ ರೆಡಿ ಮಾಡೋದಕ್ಕೆ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೆ. ಯಾಕೋ ಏನು ಫೋಟೋ ಹಾಕಬೇಕು? ಇದರ ಫೋಟೋ ಬರ್ತೈತಲ್ಲ, ಹಾಕಿ ಫೋಟೋ ಬರ್ತೈತೆ. ಊರಿಂದ ಅಮ್ಮ ಕಾಲ್ ಮಾಡಿದ್ರು, ಅಮ್ಮನ ಜೊತೆ ಹಾಗೆ ಮಾತಾಡ್ತಾ ಇದ್ದೆ. ಇವನು ನಮ್ಮ ಮನೆ ಪಕ್ಕದ ಮನೆ ಹುಡುಗ ಭಾರಿ ಅಂದರೆ ಭಾರಿ ತರಲೆ, ಇನ್ನು ಸಖತ್ ಮಾತಾಡ್ತಾನೆ. ಮಾತ್ರ ಯಾವಾಗಲೂ ಏನಾದ್ರು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ.
ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ ಪಾಪು ಹತ್ರ, ಸೊ ವಿಡಿಯೋ ಮಾಡೋದಕ್ಕಾಗಲ್ಲ, ಅದರಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಓಕೆ.